ಗಿಲ್ಲಿಗೆ ಕೋಚಿಂಗ್ ಕೊಡ್ತಾನೆ. ಗಂಟೆ ಸಾಂಬಾರ್ ಆಗ್ಬಿಟ್ಟಿದೆ. 2 ಮೆಣಸಿನ್ಕಾಯಿ ಅಪ್ಪ ನಾನ್ ಕುಡಿನಾರೆ ಮಗಳು ಉಪ್ಪು ಹಾಕಿದ್ದೆ. ಬಿಗ್ ಬಾಸ್ ಕಳಿಸ್ಬೇಕು ನಮ್ಮ ಅಮ್ಮನ. ಮುಖ ತೊಳ್ದಿದ್ದೀನಿ guys. Because it's been months ಅನ್ಸುತ್ತೆ ನಾನು ಇಷ್ಟು ಬೇಗ ಎದ್ದಿರೋದು. ಗುಡ್ ಮಾರ್ನಿಂಗ್ ಎಲ್ರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಗೈಸ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಆಲ್ರೆಡಿ ನೀವೆಲ್ಲ ತಮ್ಮನೆಲ್ಲ ನೋಡಿರ್ತೀರಾ. ದ್ಯಾಟ್ ಈಸ್ ನಿಮ್ಮ ಓಟ್ಸ್ ನನ್ನ ಡೇ, ಅಂದರೆ ಸಬ್ಸ್ಕ್ರೈಬರ್ಸ್ ಕಂಟ್ರೋಲ್ ಮೈ ಡೇ ಅಂತ. ಸೊ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ನಾನೊಂದು 10 to 12 ಪೋಲ್ಸ್ ಹಾಕಿದ್ದೆ. ಸೊ ಅದಕ್ಕೆ ನಿಮ್ಮೆಲ್ಲರೂ ರೆಸ್ಪಾನ್ಸಸ್ ನೀವು ಕೊಟ್ಟಿದ್ದೀರಾ. ಸೊ ಯಾವುದಕ್ಕೆ ತುಂಬ ಜಾಸ್ತಿ ಓಟ್ಸ್ ಬಂದಿದೆ ಅದನ್ನು ನಾನಿವತ್ತು ಬೆಳಗ್ಗೆಯಿಂದ ನೈಟ್ ತನಕ ಕಂಪ್ಲೀಟ್ ನಿಮ್ಮ ಓಟ್ಸ್ ಪ್ರಕಾರ ನಾನು ನಡ್ಕೊತೀನಿ. ಆ್ಯಂಡ್ ನನ್ನ ಫಸ್ಟ್ ಪೋಲ್ ಬಂದುಬಿಟ್ಟು ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ಬೇಕಂತ, 6 o'clock or 10 o'clock ಅಂತ. ಆಲ್ಮೋಸ್ಟ್ ಎಲ್ಲರೂ 6 o'clock ಎದ್ದೊಳ್ಬೇಕು ಅಂತ ಇದ್ದೀರಾ. ಸೊ ಅದರ ರೆಸ್ಪಾನ್ಸಸ್ ಇಲ್ಲಿದೆ. ಅರ್ಲಿ ಮಾರ್ನಿಂಗ್ 6 o'clockಗೆ ಎದ್ದಿದ್ದೀನಿ ಆಲ್ರೆಡಿ. ಆ್ಯಂಡ್ ಎದ್ದು 20 minutes ಆಗಿರ್ಬೋದು. ಇವಾಗ ಎದ್ಬಿಟ್ಟು ಸುಮ್ಮನೆ ಏನು ಮಾಡೋದು, ಕುತ್ಕೊಂಡು ಸುಮ್ಮನೆ ಬೋರ್ ಆಗುತ್ತಲ್ವ, ಅದಕ್ಕೆ ಎನಿವೇ ಸಂಡೇ ಅಲ್ವಾ, ಸ್ಯಾಂಕಿ ಟ್ಯಾಂಕ್ ಹತ್ರ ಹೋಗಿ ಒಂದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಬರೋಣ ಅಂದ್ಕೊಂಡ್ವಿ. ಬಿಕಾಸ್ ಇಟ್ಸ್ ಬೀನ್ ಮಂತ್ಸ್ ಅನ್ಸುತ್ತೆ ನಾನು ಇಷ್ಟು ಬೇಗ ಎದ್ದಿರೋದು. ಸೆಕೆಂಡ್ PU ಎಕ್ಸಾಮಿಗೆ ಪ್ರಿಪೇರ್ ಆಗು ಅಂದರೆ ಗ್ರೌಂಡಲ್ಲಿ ಹೋಗ್ತಾನೆ ಗೈಸ್ ಪ್ರಿಪೇರ್ ಆಗೋಕ್ಕೆ. ಹಾಯ್ ಹೇಳು, ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಗೈಸ್. 6 o'clockಗೆ ಎದ್ದು ನನ್ನ ಫಸ್ಟ್ ಚಾಲೆಂಜ್ನ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಬರೋ ಪ್ರತಿಯೊಂದು ಕ್ವೆಶನ್ಸು ಕೂಡ ಸಿಕ್ಕಾಪಟ್ಟೆ ವಿಯರ್ಡ್ ಆ್ಯಂಡ್ ತುಂಬ ಟಫ್ ಆಗಿದೆ. ಕಂಪ್ಲೀಟ್ ಮಾಡ್ತೀನಿ. ಸೊ ಬೇಗ ಮನೆಗೆ ಹೋಗಿ ಮನೇಲಿ ಸಿಗ್ತೀನಿ, ಬನ್ನಿ. ಬೆಳಗ್ಗೆ ವಾಕಿಂಗ್ ಮುಗ್ದಾಯ್ತು. ಇವಾಗ ಯಾವ ಕಲರಲ್ಲಿ ನನ್ನ ಫಸ್ಟ್ ಡ್ರಿಂಕ್ ಇರಬೇಕು ಅಂತ ಕೇಳಿದಾಗ ನೀವು ಗ್ರೀನ್ ಕಲರ್ ಇರಬೇಕು ಅಂದಿದ್ದೀರಾ. ಸೊ ನಮ್ಮ ಅಬ್ಬಿ ಅವರು ಏನೋ ಜುಗಾಡ್ ಮಾಡಿ ಏನೇನೋ ಪ್ಲಾಂಟ್ಸ್ ಮೂಲಕ ಬಂದಿದ್ದಾರೆ. ಇವಾಗ ಆಲ್ರೆಡಿ ಇದೇನಿದು, ಏನಮ್ಮ ಇದು, ನುಗ್ಗೆಕಾಯಿ ಸೊಪ್ಪು ಗೈಸ್. ನುಗ್ಗೆಕಾಯಿ ಸೊಪ್ಪಲ್ಲ, ಅಬ್ಬಾ ಗ್ರೀನ್ ಚಿಲ್ಲಿ. ಅಟ್ಲೀಸ್ಟ್ ಅದು ತೊಟ್ಟರೆ ತೆಗಿಯೋ. ತುಂಬಾ ಖಾರ ಮೆಣಸಿನ್ಕಾಯಿ ಇದು. ದೇವ್ರು ನಿಂಗೆ ಒಳ್ಳೇದ್ ಮಾಡ್ತದ. ನೀನ್ ಬೇಕಂತ ಪರ್ಸನಲ್ ರಿವೆಂಜ್ ತೀರಿಸ್ಕೊಂತಿದ್ಯಾ ಅನಿಸ್ತಾ ಇಲ್ಲ ನಿನ್ಗೆ? ಹೇಳು, ನಿನ್ನ ಮನದಾಳದ ಮಾತನ್ನ ಹೇಳು. ಮನದಾಳದ ಮಾತು ನನಗೆ ಇವತ್ತು ಹ್ಯಾಪಿಯೆಸ್ಟ್ ಡೇ ಇನ್ ಮೈ ಲೈಫ್. ಗೈಸ್ ನೆಕ್ಸ್ಟ್ ಸೇಯಿಂಗ್ ಎಷ್ಟು ಸೋನು ಅಭಿ ಮಾಡ್ಬೇಕು, ಪ್ಲೀಸ್ ಕಮೆಂಟ್ ಮಾಡಿ. ಸಾಕು ಅಭಿ ಸಾಕು ಅಭಿ. ಒಂದು ಹಲೋ 2 ಮೆಣಸಿನ್ಕಾಯಿ. ಅಪ್ಪ ನಾನ್ ಕುಡಿನಾರೆ ಮೆಣಸಿನ್ಕಾಯಿ 2 ಹಾಕವನೆ. ಕಣ್ಣು ಮುಚ್ಕೊಂಡ್ ಕುಡಿದ್ಬಿಡೆ. ಬಿಡು ಆಯ್ತು, ಸಾಕು ಬಿಡು ಆಯ್ತು. ಖಾರ ಖಾರ ಕಡಿಮೆ ಆಗುತ್ತೆ. ತಿನ್ನು ಸಾಕತ್ತಿದೆ. ಹೆವಿ ಖಾರ, ಲಿಟ್ರಲಿ ಇಲ್ಲಿ ಫುಲ್ ಉರಿತಿದೆ ಗೈಸ್ ನನಗೆ, ಗೊತ್ತಾ. ಸೊ ಸೆಕೆಂಡ್ ಚಾಲೆಂಜ್ ಸಕ್ಸಸ್ಫುಲಿ ಕಂಪ್ಲೀಟೆಡ್. ಸೊ ಗೈಸ್ ಇವ್ರು ನಮ್ಮಮ್ಮ ನಮ್ಮ ಅಕ್ಕ ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಡಿ. ಸೊ ಇವಾಗ ನಮ್ಮ ಥರ್ಡ್ ಚಾಲೆಂಜ್ ಬಂದ್ಬಿಟ್ಟು ಮಸಾಲೆ ದೋಸೆನ ವಿತೌಟ್ ಹ್ಯಾಂಡ್ಸ್ ತಿನ್ಬೇಕು ಅಂತ. ಸೊ ಕೈ ಯೂಸ್ ಮಾಡಿದೆ ಮಸಾಲೆ ದೋಸೆ ತಿನ್ಬೇಕಂತ. ಲಾಸ್ಟ್ ಪೋಲ್ ಏನಾಕಿದೆ, ಅಭಿ ಅವ್ರ ಪ್ರಶಾಂತ್ ಯಾರು ಚೂಸ್ ಮಾಡ್ಬೇಕು, ನಾನು ಕಂಪ್ಲೀಟ್ ಡೇ ಅಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ಅಂತ ಹಾಕಿದ್ದೆ. ಅದ್ರಲ್ಲಿ ಅಭಿಗೆ ತುಂಬಾ ಓಟ್ಸ್ ಬಂದಿದೆ. ಸೊ ಅದಾದ ಕಾರಣ ನೀವ್ ಚೂಸ್ ಮಾಡಿರೋದ್ರಲ್ಲಿ ನಾನೇನೇನ್ ತಿನ್ಬೇಕು ಅನ್ನೋದನ್ನ ಅಭಿ ಸೆಲೆಕ್ಟ್ ಮಾಡ್ತಾನೆ. ಅದ್ರ ಮಧ್ಯದಲ್ಲೂ ಇವಾಗ ಅವನ್ ಟ್ವಿಸ್ಟ್ ಕೊಡ್ತಿದ್ದಾನೆ. ನಮ್ಮ ಅಮ್ಮನ ಜೊತೆ ತಿಂದು ನಾವಿಬ್ರಲ್ಲಿ ಯಾರು ವಿನ್ ಆಗ್ತೀವಿ ಅವ್ರಿಗೆ ಅಭಿ ದೊಡ್ಡ ಗಿಫ್ಟ್ ಕೊಡ್ತಾನಂತೆ. ಅದಕ್ಕೆ ಹಿಂದೆ ವಿಡಿಯೋ ಮಾಡ್ತಿದ್ದಾನೆ ಗೈಸ್ ಅವನೇ. ಸೊ ನೋಡಿ, ಇವಾಗ ದೋಸೆ ತಂದಿದೀವಿ ಹೋಟೆಲಿಂದ, 2 ದೋಸೆ ಮಸಾಲೆ ದೋಸೆ, ಒಳಗಡೆ ಪಲ್ಯ ಇದೆ, ಸಾಂಬಾರ್ ಅಂಡ್ ಚಟ್ನಿ ಇಲ್ಲಿದೆ. ಯಾರು ರೂಲ್ಸ್ ಫಾಲೋ ಮಾಡಿ ತಿಂತೀನಿ ಅನ್ನೋ ತುಂಬಾ ಇಂಪಾರ್ಟೆಂಟು. ಕೈ ಯೂಸೇ ಮಾಡಂಗಿಲ್ಲ ಒಂಚೂರುನು. ಹಿಂದೆ ಕಟ್ಕೊಂಡ್ಬಿಡಿ ನಾನು. ಓಕೆ, ಹಿಂದೆ ಕಟ್ಕೊಳ್ತೀನಿ. ಸೊ ಮಮ್ಮಿ ಯಾರು ವಿನ್ ಆಗ್ತಾರೆ ಅನ್ಸ್ತಿದೆ? ನಾನೇ ಆಗ್ತೀನಿ. ಅದೇ ನಾ ಕೇಳಿದ ಗಿಫ್ಟ್ ಕೊಡಿಸ್ಬೇಕು. ಇದ್ಯಾಕೋ ಸ್ವಲ್ಪ ಕಷ್ಟ ಅನಿಸುತ್ತೆ ಗೈಸ್. ಸೊ ಓಕೆ, ದಟ್ಸ್ ಓಕೆ, ನೋಡೋಣ. ವಿನ್ ಆದ್ಮೇಲೆ ತಾನೆ ಕಾನ್ಫಿಡೆನ್ಸ್ ಇದೆ ನಾನೇ ಗೆಲ್ತೀನಿ ಅಂತ. ಸೊ ಇವಾಗ ಅಮ್ಮಮ್ಮನ್ನು ಕೇಳೋಣ ಯಾರು ವಿನ್ ಆಗ್ತಾರೆ ಅಂತ. ನೋಡೋಣ, ಮಗ್ಳಿಗೆ ಸಪೋರ್ಟ್ ಮಾಡ್ತಾರ ಮೊಮ್ಮಗ್ಳಿಗೆ ಮಾಡ್ತಾರ ಅಂತ. ಯಾರು ಗೆಲ್ತಾರಮ್ಮ ಇದ್ರಲ್ಲಿ? ಮಗಳು ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವಮಾನ ಗೈಸ್, ಅವಮಾನ. ಅಂಕಲ್ನು ಕೇಳೋಣ ಯಾರು ವಿನ್ ಆಗ್ತಾರೆ ಅಂತ. ಅಂಕಲ್ ಯಾರು ವಿನ್ ಆಗ್ಬೋದು ಅಂಕಲ್?
ಅಂಕಲ್ ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಬಟ್ ಓಕೆ, ಸೊ ಲೆಟ್ಸ್ ಬಿಗಿನ್. 3, 2, 1 ಸ್ಟಾರ್ಟ್. ಸ್ಟ್ರಾಟಜಿ ನಮ್ಮಮ್ಮ ಬಿಗ್ ಬಾಸ್ ಕಳಿಸ್ಬೇಕು ನಮ್ಮಮ್ಮನ ಸ್ಟ್ರಾಟಜಿ ಮಾಡಕ್ಕೆ. A few moments later. 2000 years later. ಇನ್ನಪ್ಪ ಅಲ್ಲಲ್ಲ ಆಗಿತಾ ಇದೆಯಾ ನೀನು? ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. One eternity later. ಖಂಡಿತ ಸಾಂಬಾರ್ ಹೇಳ್ಬಿಟ್ಟಿದೆ. ಕೈ ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ. ಏನ್ ಗಿಫ್ಟ್ ಹೇಳ್ಬಿಡು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನಾನು ಸೋತಿಲ್ಲ, ನಮ್ಮ ಅಮ್ಮಂಗೋಸ್ಕರ ಬಿಟ್ಕೊಟ್ಟಿದ್ದೀನಿ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಕೇಳು, ಸ್ಟಾರ್ಟಿಂಗ್ ತಿನ್ನೋದ್ಲೆ ಕಣ್ಣು ಖಾರ ಹೊಟ್ಟೋಯ್ತು, ಸಾಂಬಾರ್ ಹೊಟ್ಟೋಯ್ತು, ಆದ್ರೆ ಕಣ್ಣು ಮುಚ್ಕೊಂಡು ತಿಂದಿದ್ದೀನಿ. ಗಿಫ್ಟ್ ಅಂತ ಬಂದ್ರೆ ಸೋಲೋ ಮಾತೇ ಇಲ್ಲ. ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಡೆಡಿಕೇಶನ್ ಗೈಸ್. ಬಿಗ್ ಬಾಸ್ ಕಳ್ಸ್ಕೊಡೋಣ ಗಿಲ್ಲಿ ಜೊತೆ. ಬೇಡ, ಅಲ್ಲಿ ಕೋಚಿಂಗ್ ಮಾಡ್ತಾರೆ ನೆಕ್ಸ್ಟ್ ವಿತೌಟ್ ಅಂಡ್ ದೋಸಾ. ಗಿಲ್ಲಿಗೆ ಕೋಚಿಂಗ್ ಕೊಡ್ತಾನೆ. ನೋಡಿ, ಈ ತರ ನಮ್ಮ ಅಮ್ಮ ಮಗಳು ಕಾಂಬೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಸೊ ಇದೇ ತರ ಇನ್ನ ಒಂದಷ್ಟು ಚಾಲೆಂಜಸ್ ಮೂಲಕ ನಮ್ಮ ಅಮ್ಮನ ಜೊತೆ ವಿಡಿಯೋಸ್ ಮಾಡ್ತೀನಿ. ಸೊ ನಮ್ಮ ನೆಕ್ಸ್ಟ್ ಚಾಲೆಂಜ್ ಬಂದ್ಬಿಟ್ಟು ನಮ್ಮ ಅಕ್ಕನ ಕ್ಲಾಸೆಟ್ ಇಂದ ಏನಾದ್ರು ಒಂದು ಡ್ರೆಸ್ ತಗೊಬೇಕಂತ. ಇವೆಲ್ಲ ಮೇಕಪ್ ಮಾಡಬಾರ್ದು ಅಂತ ಹೇಳಿರೋ ಕಾರಣ, ಅಂಡ್ ಆಲ್ಸೋ ನಾನು ಈವ್ನಿಂಗ್ ಸ್ನಾಕ್ಸ್ಗೆ ಚಾಟ್ಸ್ ಗೀಚ್ ಹೋಗ್ತಿರೋದು, ಅದನ್ನು ನೀವೇ ಸೆಲೆಕ್ಟ್ ಮಾಡಿದ್ದು ಸ್ಟ್ರೀಟ್ ಫುಡ್ ಹಾಂಟ್ ಅಂತ. ಯಾವುದೇ ಗ್ರ್ಯಾಂಡ್ ಡ್ರೆಸ್ ಅಥವಾ ಚೆನ್ನಾಗಿರೋ ಡ್ರೆಸ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಎದುರು ಸಿಂಪಲ್ ಆಗಿ ಚಾಟ್ಸ್ ತಿನ್ನಕ್ ಹೋಗಕ್ಕೆ ಒಂದ್ ಸ್ವಲ್ಪ ಚೆನ್ನಾಗಿರೋ ತರ ಔಟ್ಫಿಟ್ ನ ಸೆಲೆಕ್ಟ್ ಮಾಡೋಣ. ಬನ್ನಿ ಫಸ್ಟ್ ಹೋಗೋಣ. ಸಬ್ಸ್ಕ್ರೈಬರ್ಸ್ ಹೇಳಿದ ಪ್ರಕಾರ ಇನ್ನ ಕ್ಲಾಸೆಟ್ ಇಂದ ನಾನು ಬಟ್ಟೆ ಹಾಕೋಬೇಕಂತೆ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪರ್ಮಿಷನ್ ಕೇಳ್ತಿದ್ದೀನಿ, ಅಷ್ಟು ಒಳ್ಳೆ ತಂಗಿ ನಾನು. ಏನು ಒಳ್ಳೆ ಕೇಳ್ದಂಗೆ ಅವಳು ಕಬೋರ್ಡ್ ಕೂಡ ಟಚ್ ಮಾಡಲ್ಲ. ಮಾಡ್ಬೋದಾ? ಸೊ ನಮ್ಮ ಅಕ್ಕ ಅಷ್ಟು ನೀಟಾಗಿ ಇಟ್ಕೊಂಡಿಲ್ಲ, ಕಬೋರ್ಡ್ ಫುಲ್ ಮೆಸ್ಸಿ ಆಗಿದೆ. ಅದರ ಕಾರಣ ಜಾಸ್ತಿ ಸಿಕ್ಕಾಪಟ್ಟೆ ಚಳಿ ಇರೋದ್ರಿಂದ ಯಾವ್ದಾದ್ರು ಸ್ವಲ್ಪ ಬೆಚ್ಚಗಿರುವಂತದ್ನ ಯೂಸ್ ಮಾಡೋಣ. ಇದುವರೆಗೂ ಕಬೋರ್ಡ್ ಅಲ್ಲಿ ಏನೇನಿದೆ ಪೂರ್ತಿ ಆಲ್ರೆಡಿ ನೀವು ನೋಡಿರ್ತೀರ ನನ್ನ ರೀಲ್ಸ್ ಅಲ್ಲಿ, ವಿಡಿಯೋಸ್ ಅಲ್ಲಿ. ನಾನೇ ಜಾಸ್ತಿ ಈ ಒಂದು ಔಟ್ಫಿಟ್ ನ ಇನ್ನು ನಾನು ಟ್ರೈ ಮಾಡಿಲ್ಲ. ಸೊ ನಿಮ್ ದೆಸೆಯಿಂದ ಇದು ಆಗ್ಲಿ, ಪ್ಯಾಂಟ್ ಮತ್ತೆ ಟಾಪ್. ಸೊ ಯಾ, ಹಾಕೊಂಡು ಸಿಗ್ತೀನಿ ನಿಮಗೆ. ನಿಮ್ಮ ಮನದಾಳದ ಮಾತು ಅಕ್ಕ. ಸೀರಿಯಸ್ಲಿ ಎಲ್ಲಾದ್ರೂ ಒಂದ್ ಕಡೆ ಹೋಗಿ ಹಾಕೋ ಬಂದಿರಂಗಿಲ್ಲ ನಾನು. ನೆಕ್ಸ್ಟ್ ಟೈಮ್ ಅವಳು ಹಾಕೊಂಡ್ ಹೋಗ್ಬೇಕಾದ್ರೆ ಸೇಮ್ ಟಾಪ್, ಸೇಮ್ ಬಾಟಮ್, ಸೇಮ್ ಆಕ್ಸೆಸರೀಸ್, ಸೇಮ್ ಸ್ಟೈಲಿಂಗ್, ಸೇಮ್ ಹೇರ್ ಸ್ಟೈಲ್. ಸೊ ದಿಸ್ ಇಸ್ ಮೈ ಔಟ್ಫಿಟ್. ನಮ್ಮ ಅಕ್ಕಂದು ಇದನ್ನ ಇನ್ನು ಟ್ರೈ ಮಾಡಿಲ್ಲ. ಉದ್ದನು ತೋರ್ಸ್ಬಿಡ್ತೀನಿ ನೋಡ್ಕೊಳ್ಳಿ. ಅವ್ರ ಅಕ್ಕಂದೆಲ್ಲ ಸೇಮ್ ಟು ಸೇಮ್ ಇದು. ಸೊ ಅವಳು ಹಿಂಗೆ ಸ್ಟೈಲ್ ಮಾಡಿದ್ಲು ಗೈಸ್, ಅದನ್ನೇ ವಾಪಸ್ ನಾನು ಮಾಡ್ಕೊಬಿಟ್ಟಿದೀನಿ, ಸುಳ್ಳೆಲ್ಲ ಹೇಳಲ್ಲ. ಅಂಡ್ ನೀವ್ ಹೇಳಿದ್ರಿ ಮೇಕಪ್ ಮಾಡ್ಕೊಬಾರ್ದಂತ, ಮೇಕಪ್ ಮಾಡಿಲ್ಲ. ಬಟ್ ಸ್ಟಿಲ್ ನಿಮಗೆ ತೋರ್ಸ್ಬೇಕು ಅಂತ ಆದ್ಮೇಲೆ ಒಂದ್ಸತಿ ಮುಖ ತೊಳ್ಕೊಂಡ್ ಬಂದ್ಬಿಡ್ತೀನಿ. ಮುಖ ತೊಳ್ದಿದ್ದೀನಿ ಗೈಸ್. ಒಂದೇ ಒಂದು ಮಾಯಿಶ್ಚರೈಸರ್ ಕೂಡ ಹಾಕಿಲ್ಲ ನೋಡಿ. ಒಂದು ಮಾಯಿಶ್ಚರೈಸರ್ ಇಲ್ಲ, ಲಿಪ್ ಬಾಮ್ ಇಲ್ಲ. ಸೊ ನೋ ಮೇಕಪ್.